ಸರ್ ಬಿಗ್ ಬಾಸ್ ಬಗ್ಗೆ ಹೊರಗಿನ ಜನಕ್ಕೆ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳು ಇದೆ. ಸ್ಕ್ರಿಪ್ಟೆಡ್ ಎನ್ನುವಂತ ವಿಚಾರ, ಗೇಮ್ಸ್ ವಿಚಾರವಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಸ್ಕ್ರಿಪ್ಟೆಡ್ ಅನ್ನೋದು 100 ಅಲ್ಲ, 1000% ಸುಳ್ಳು. ಹ್ಮ್. ಅವರು ಸ್ಕ್ರಿಪ್ಟೆಡ್ ಅಲ್ಲ, ಹ್ಮ್. ಆದ್ರೆ ಥೀಮ್ ಕೊಡ್ತಾರೆ. ಹ್ಮ್. ಥೀಮ್ ಅಂದ್ರೆ ನೀವು ರಾಜರು, ನೀವು ಸೇವಕರು ಅಂತ ಅಷ್ಟೇ. ಆಮೇಲೆ ನೀವು ರಾಕ್ಷಸರು ಅಂತ ಥೀಮ್ ಕೊಡ್ತಾರೆ. ನಾವು ಅದ್ರ ತಕ್ಕನಂಗೆ ನಾವು ತಲೆ ಉಪಯೋಗಿಸಿ ಆಟ ಆಡ್ಬೇಕು. ಅವ್ನು ರಾಕ್ಷಸ ಅಂದ್ರೆ ಏನ್ ಮಾಡ್ಬೇಕು, ನಾ ರಾಕ್ಷಸ ಅಂದ್ರೆ ಐ ಹೂ ಅಂತ ಮಾಡ್ಬೇಕು. ರಾಣಿ ಅಂದ್ರೆ ಹೇಳಿದ ಆರ್ಡರ್ ಮಾಡ್ಕೊಂಡು ಇರ್ಬೇಕು. ಸೇವಕರಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೇವಕರ ತರ ಇರ್ಬೇಕು. ಅದು ಥೀಮ್ ಹೇಳ್ತಾರೆ ಹೊರತು ಸ್ಕ್ರಿಪ್ಟೆಡ್ ಅಲ್ಲ. ಇವಾಗ ನೋಡಿ, BB ರೋಸ್ಟ್ ಅಂತ ಬಂತು, ಅದಕ್ಕೆ ರೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅಪೋಸಿಟ್ ಪಾರ್ಟಿ. ಅದ್ರ ಯಾರ್ದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನೊಂದು ಫುಡ್ ಎಲ್ಲ ಅರ್ಧ ಗಂಟೆಲಿ ಫುಡ್ ಮಾಡ್ಬೇಕು ಅಂತ ಕೊಡ್ತಾರೆ. ಅದರಲ್ಲೂ ಒಬ್ಬೊಬ್ರದ್ದು ಮೀನಿಂಗ್ ಇರಬೇಕು ಅಂತ ಕೊಡ್ತಾರೆ. ಅದು ಸ್ಕ್ರಿಪ್ಟೆಡ್ ಅಲ್ಲ, ಹಂಗ ಹೇಳಿ ಕೊಡ್ತಾರೆ. ನಾವು ಮಾಡಿ ರೆಡಿ ಮಾಡ್ಕೋಬೇಕದು. ಇವ್ರೇನ್ ಮಾಡಿದ್ರು, ಅಪೋಸಿಟ್ ಟೀಮ್ ಅವರು ಬರ್ಕೊಂಡ್ ರೆಡಿ ಮಾಡ್ಕೊಂಡ್ರು. ನಾವು ಹಂಗೆ ಇದ್ ಮಾಡಿ, ನಾನು ಆಕ್ಟಿಂಗ್ ಮಾಡದೇ ಇರೋನು ಆಕ್ಟಿಂಗ್ ಮಾಡಿದೀನಿ, ಆದ್ರೆ ನಂದು ಕಟ್ ಆಗಿದೆ, ಬಂದಿಲ್ಲ. ಯಾಕಂದ್ರೆ ನಂದು ಚೆನ್ನಾಗಿಲ್ವೇನೋ, ನಮ್ದು ಅವರಷ್ಟು ರಿಯಲಿ ಬಂದಿಲ್ವೇನೋ, ಅದನ್ನ ಕಟ್ ಮಾಡಿದ್ದಾರೆ. ಆದ್ರೆ ಇದ್ರಲ್ಲಿ ನಮ್ದೇ ದಿ ಬೆಸ್ಟ್ ಅನ್ನೋದು ಆ ಟೀಮ್ ಅವ್ರಿಗೆ ಗೊತ್ತಿತ್ತು, ಯಾರು ಫೈನಲಿಸ್ಟ್ಗೆ ಗೊತ್ತಿತ್ತು. ಅಲ್ಲಿ ರಾಜಕೀಯ ನಡೆದು ಅದ್ರಲ್ಲಿ ಒಂದು ಮಂಜು ಭಾಷಿಣಿ ಅವರಲ್ಲಿ ಇದಾರೆ, ರಾಶಿಕ್ ಅವರಲ್ಲಿ ಇದಾರೆ ಅಂತ ಮಾತುಕತೆ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಫಾಲ್ಟ್ ಮಾಡಿದ್ರು ಅಂದ್ರೆ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇನೆ ನೀರ್ ಬಾಟ್ಲು ಕಿತ್ಕೋ ಅಂತವ್ರಲ್ಲಿ ಯಾರು ಇಲ್ವೇ ಇಲ್ಲ. ಕಿತ್ಕೊಳ್ಳೆ ಅಂತ ಅವಳು ನೋಡಿದ್ರೆ ಅಲ್ಲಿ ಕೂತವಳೆ ರಕ್ಷಿತಾ. ಅವಳಿಗೆ ಅದು ಕಿತ್ಕೊಳಕ್ ಹೇಳಿದ್ರಂತ, ಅದು ಕೈ ಗಾಯದ್ದು. ಇವ್ರು ಯಾರು ಬರ್ತಾನೆ ಇಲ್ಲ. ಆಮೇಲೆ ತಗೋ ಅಂತ ಇವಳೇ ಹೋಗ್ಬಿಟ್ಟು ಕೊಡ್ತಾಳೆ. ಅಂದ್ರೆ ಅದ್ ಏನಾಗುತ್ತೆ, ಎಲ್ಲ ಕಟ್ ಕಿತ್ತು. ನಮ್ದು ಬಂದು ರಿಯಲ್ ತರ ಫ್ಲೋ ಅಲ್ಲಿ ಎದ್ದಿ ಬಿದ್ದಿ ನಕ್ಕುದು ಸರ್. ನಂದಕ್ಕೂ ನನ್ಗೆ ಬೇಷ್ ಅಂತ ಆಕ್ಟಿಂಗ್ ಬರ್ದೇ ಇರೋನ್ಗೂ ಬೇಷ್ ಅಂತ ಕೈ ಕೊಟ್ರು. ಅದು ದೊಡ್ಡ ಸ್ಕ್ರಿಪ್ಟ್ ಇತ್ತು ಎಲ್ಲಾರ್ದು. ಆದ್ರೆ ಅವ್ರದ್ದು ಬಂದು ಗ್ಯಾಪ್ ಆಮೇಲೆ ಬುಕ್ ನೋಡ್ಕೊಂಡು ಓದ್ದಂಗಿತ್ತು, ಮನಸ್ಸಿಂದ ಇರ್ಲಿಲ್ಲ. ನಮ್ದು ಮನಸ್ಸಿಂದ ಒರಿಜಿನಲ್ ಆಗಿತ್ತು. ನಮ್ದೇ ದಿ ಬೆಸ್ಟ್ ಅಂತ. ನಾನು ರೆಡಿ ಆಗ್ಬಿಡ್ಲಾ, ನಮ್ದೇ ಪಾರ್ಟಿಗೆ ಇವತ್ತು ಹೋಗಕ್ಕಾಗೋದು, ರೆಡಿ ಆಗ್ಬಿಡ್ಲಾ ಅಂತ ಅಷ್ಟು ಹೋಪ್ಸಲ್ಲಿದ್ದೆ. ಇದೇನಾಯ್ತು, ಗೋಲ್ಮಾಲ್ ಮಾಡ್ಬಿಟ್ರು. ಅಲ್ಲೂ ಗೋಲ್ಮಾಲ್ ಮಾಡಿ ಅವ್ರನ್ನ ವಿನ್ ಮಾಡಿಸಿದ್ರು. ಅದು ತುಂಬಾ ಬೇಜಾರಾಯ್ತು. ನನ್ಗಿಂತ ಜಾಸ್ತಿ ಗಿಲ್ಲಿಗೆ ಬೇಜಾರಾಗೋಯ್ತು. ಗಿಲ್ಲಿ ಕಿರ್ಚಾಡ್ಕೊಂಡು ಜ್ಯೂಸ್ ಕೊಡು ಬೇಡ, ನಮಗೂ ಬಂದಿದೆ, ಡವ್ ಮಾಡ್ತೀನಿ ಅಂದ್ಬಿಟ್ಟು ದಾಳಿಂಬೆ ಎತ್ಕೊಂಡು ಚಚ್ಕೊಂಡು ಅದನ್ನ ನೀರೊಳಗೆ ಹಾಕೊಂಡು ರೆಡ್ ಕಲರ್ ಆಯ್ತಲ್ಲ, ಔಟ್ ಅಂದ್ಬಿಟ್ಟು ಒಳಗ್ ನುಗ್ಗಿ 3 ಚಿಕನ್ ಕದ್ದು ತಿನ್ಕೊಂಡು ಬಂದ್ಬಿಡ್ತಂತೆ. ಎಸ್ ಸರ್, ತಮ್ಮ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಹೊರಗಡೆ. ಕಿಚ್ಚ ಸುದೀಪ್ ಅವರು ಕೂಡ ಶಾಕ್ ಆದ್ರು ಬಿಗ್ ಬಾಸ್ ಸ್ಟೇಜ್ ಮೇಲೆ. ಏನ್ ಸರ್ ಕಾಸ್ಟ್ಯೂಮ್ ಕತೆ ಏನು? 2,80,000 ಎನ್ನುವಂತದನ್ನ ಕೇಳಿದೆ ನಾನು. ಸರ್, ಅದು ಫಸ್ಟ್ ಡೇ ನಾನು ಹಾಕೊಂಡಿದ್ನಲ್ಲ ಸರ್, ಒಂದು ರೆಡ್ ಕಲರ್ ಬ್ಲೇಸರ್. ಅದಕ್ಕೆ ಹೋಗ ಹಿಂದಿನ ದಿವಸನೇ ಫ್ರೆಂಡ್ಸ್ಗೆಲ್ಲ ಕರೆದು ಆ ಬ್ಲೇಸರ್ಗೆ ಬ್ಲೇಸರ್ ಪಾರ್ಟಿ ಅಂತ ಒಂದು ಅರ್ಧ kg ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ಗೆಲ್ಲ ಇದು 2,80,000 ನಾಳೆ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಒಂದು ಸೀ ಫುಡ್ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗಿ. ಯಾಕೆಂದ್ರೆ ನನಗೆ ಅಷ್ಟು ಡಿಫ್ರೆಂಟ್ ಆಗಿತ್ತು. ಆಮೇಲೆ ಅಷ್ಟು ಕಾಸ್ಟ್ಲಿ ಡ್ರೆಸ್ಸು ಸೀಸನ್ 1 ಇಂದ 12 ವರೆಗೂ ಯಾರೂ ಹಾಕಿರಲ್ಲ. ಆಮೇಲೆ ನನಗೆ ಬಟ್ಟೆ ಹುಚ್ಚು, ಒಂದೊಂದು ಬಟ್ಟೆನೂ ವಾವ್ ಅನ್ನಂಗಿರ್ಬೇಕು ಅಂದ್ಬಿಟ್ಟು ನಾನು ಮಿರಾಜ್ ಅನ್ವರ್ ಅಂತ ಇಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇರೋದು, ಅವ್ರ ಹತ್ರನೇ ಎಲ್ಲ ತಗೊಂಡಿರೋದು. ಯಾವ ಲೆಕ್ಕಕ್ಕೆ ಕ್ವಾಲಿಟಿ ಅವ್ರ ಹತ್ರ ಸಿಗುತ್ತೆ ಅಂದ್ರೆ ಅದು ವಾವ್ ಅನ್ನಂಗೆ. ನನಗೆ ಇವಾಗ ಬೇರೆಯವರೆಲ್ಲ ರೆಂಟೆಡ್ ತರ್ತಾರೆ, ಕೊಲಾಬಲ್ ತರ್ತಾರೆ, ನನ್ಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ಅದು ಲೂಸ್ ಫಿಟ್ಟಿಂಗ್ ಇರುತ್ತೆ, ಅದು ಎಷ್ಟೋ ಜನ ಹಾಕಿ ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ಆಮೇಲೆ ಅದೆಲ್ಲ ಹಾಕಿದ್ದೇ ಆಗ್ತಿರ್ತಾರೆ, ಅದೇ ರಿಪೀಟ್ ಆಗ್ತಾ ಇರುತ್ತೆ. ನಾನೇನಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು, ಒಂದು ಬಟ್ಟೆಲ್ಲೋ ಏನ್ರಲ್ಲ ಒಟ್ನಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ಬೇಕು ಅಂತ ನಂದು ಥೀಮ್ ಇರುತ್ತೆ. ಅದರಿಂದ ಬ್ಲೇಸರ್ಸ್, ಶೇರ್ವಾನಿ ಎಲ್ಲ ಅವ್ರ ಹತ್ರ ತಗೊಂಡಿರ್ತೀನಿ. ಅದ್ ಬಿಟ್ಟು ಡೆಲ್ಲಿಯಿಂದ ಇಂಪೋರ್ಟೆಡ್ ಶರ್ಟ್ಸ್ ಗಳೇ ಒಂದು 50 ತರಿಸ್ಕೊಂಡಿರ್ತೀನಿ. ಟೋಟಲ್ ಆಗಿ 25 ಲಕ್ಷ ಶಾಪಿಂಗ್ ಮಾಡಿರ್ತೀನಿ. ಹೋಗ ಹಿಂದಿನ ದಿವಸನು 8:30 9 ಗಂಟೆವರೆಗೂ ಶಾಪಿಂಗ್ ಮಾಡಿರ್ತೀನಿ. ಆಮೇಲೆ ಬ್ಲೇಸರ್ ಎತ್ಕೊ ಬಂದು ಪಾರ್ಟಿ ಮಾಡ್ತೀನಿ. ತಿರ್ಗಾ ರಾತ್ರಿ 12-12:30ವರೆಗೂ ಆ ಬ್ಲೇಸರ್ ಪಾರ್ಟಿ ಅಂತಾನೆ ಎಲ್ಲಾರ್ಗು ಫ್ರೆಂಡ್ಸ್ ನ ಕರೆದು ಒಂದು 10 ಜನ ಕರೆಸಿ ಪಾರ್ಟಿ ಕೊಡಿಸ್ತೀನಿ. ಅಂದ್ರೆ ಅಷ್ಟು ನನಗೆ ಹುಚ್ಚು, ಬಟ್ಟೆ ಹುಚ್ಚು. ಅದ್ರ ಮೇಲೆ ಮೇಕಪ್ ಅಂತ ಹಬ್ಸಿದ್ರು. ನಾನು ಯಾವ ಮೇಕಪ್ ಮಾಡ್ಕೊಳಲ್ಲ. ನಾನು ಹಾಕೋದು ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್, ವಿಟಮಿನ್ C ಡ್ರಾಪ್ಸ್. ಇದನ್ನ ಯಾರು ಮೇಕಪ್ ಅಂತಾರ? ನಿಮ್ಮ ಫೇಸ್ ಬ್ಯೂಟಿ ಸೀಕ್ರೆಟ್ ಹೇಳ್ಬೋದಾ ಸರ್? ಮತ್ತೆ ಏನು ಹಾಕಲ್ಲ ಅಂತೀರಿ, ಈ ರೀತಿ ಫೇಸ್ ಮೇಂಟೈನ್ ಮಾಡಿದಿರಿ? ಅಪ್ಪ ಮುಂದು ಬೈ ಬರ್ತ್ ಅಂತಾನೆ ಹೇಳ್ಬೋದು. ನಮ್ ತಾಯಿ ಇವಾಗ 73 ವರ್ಷ, ಒಂದು ರಿಂಕಲ್ ಕಾಣಲ್ಲ, ಮಖದಲ್ಲಾಗ್ಲಿ ಕೈಯಲ್ಲಾಗ್ಲಿ. ಆಮೇಲೆ ನಮ್ ತಂದೆಗೆ ಸ್ವಲ್ಪ ರಿಂಕಲ್ಸ್ ಇದೆ, ಆದ್ರೆ ಅಮ್ಮನ್ಗೆ ಇಲ್ವೇ ಇಲ್ಲ. ಅಂದ್ರೆ ಅಮ್ಮನ್ ಬ್ಲಡ್ ನನಗೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ಬಿಟ್ಬಿಟ್ಟು ಫೆದರ್ ಟಚ್ ಅಂತ ಅಲ್ಲೂ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ತೀನಿ. ಅಂದ್ರೆ ಹೈಡ್ರಾ ಫೇಶಿಯಲ್ ಅಂತ, ಆಮೇಲೆ ಹೇರ್ ಟ್ರೀಟ್ಮೆಂಟ್, ಹೇರು ಫುಲ್ ಕಡಿಮೆ ಆಗೋಗಿತ್ತು, ಅದಕ್ಕೂ ಅದೇನೋ ಟ್ರೀಟ್ಮೆಂಟ್. ಅಂದ್ರೆ ಅದೆಲ್ಲ ಪಾಪ ಕೊಲಾಬಲ್ಲಿ ನಮ್ಗೆ ಫ್ರೀ ಆಗೇ ಮಾಡ್ಕೊಟ್ಟಿದ್ದಾರೆ. ಅವರಿಂದನೂ ಸ್ವಲ್ಪ ಬ್ಯೂಟಿ ಹೆಚ್ಚಿರ್ಬೋದು, ಅಂದ್ರೆ ಒರಿಜಿನಲ್ ಆಗು ಸ್ವಲ್ಪ ಇದೀನಿ. ಅದು ಬಿಟ್ಟು ಇವರಿಂದ ಸ್ವಲ್ಪ ಇಂಪ್ರೂವ್ ಆಗಿದೆ. ಅದ್ ಬಿಟ್ಟು ಹೇರ್ಗೂ ಅಷ್ಟೇ, ನಾನು
ಶಾಂಪೂ ಹಾಕ್ತೀನಿ, ಕಂಡೀಷನರ್ ಹಾಕ್ತೀನಿ, ಏರ್ ಸಿರಮ್ ಹಾಕ್ತೀನಿ ಅಷ್ಟೇ. ಆದ್ರೆ ಮೇಕಪ್ ಅಂದ್ರೆ ಮೀನಿಂಗು ಹುಡುಗಿರು ಅದು ಏನೇನೋ ಪಿಂಕ್ ಹಾಕೊಳ್ಳೋದು, ಇದಾಕೊಳ್ಳೋದು, ಅದೆಲ್ಲ. ನಾನು ಲಿಪ್ ಬಾಂಬ್ ಹಾಕೊಳ್ತೀನಿ. ನಾನು ಸಿಗರೇಟ್ ಸೇದಲ್ಲ, ಆರ್ಡ್ರಿಂಗ್ಸ್ ಹೊಡೆಯಲ್ಲ, ಏನಿಲ್ಲ. ಅದರಿಂದ ನಂದು ಲಿಪ್ಸೇ ಪಿಂಕ್ ಇದೆ. ಒಂದೊಂದ್ಸಲಿ ಸ್ವಲ್ಪ ಜಾಸ್ತಿ ಇಲ್ಲೇ ಇದೆ, ಜೋಬಲ್ ತೋರಿಸ್ತೀನಿ ಬೇಕಾದ್ರೆ. ಅದು ವೈಟ್ ಕಲರ್ ಇರೋದು. ಅವರೆಲ್ಲ ಲಿಪ್ಸ್ಟಿಕ್ ಅಂತ ಅನ್ಕೊಂಡಿದ್ದಾರೆ ಜನ. ಒಂದೇ ಸೆಕೆಂಡ್ ಎಲ್ಲ ನೋಡ್ಬಿಡಿ. ಅದು ಬಿಟ್ಟು ನಂದು ಕಣ್ಣು ರೆಡ್ ಆಗತ್ತೆ, ಅದಕ್ಕೆ ಹೈ ಡ್ರಾಪ್ಸ್ ಹಾಕ್ತೀನಿ. ಗಾಗಲ್ ಸಿಗರೇಟ್ ಅಲ್ಲ, ಅಲ್ಲಿ ಒಳಗೆ ಬಿಡ್ಲಿಲ್ವಲ್ಲ ಸರ್, ಅದಕ್ಕೆ ಒಳಗಡೆ ಬಿಡ್ಲಿಲ್ಲ. ನೋಡಿ ಸರ್, ಇದು ಹೈ ಡ್ರಾಪ್ಸ್. ಇದು ಕಣ್ಣು ರೆಡ್ ಆದಾಗ ಹಾಕೋದು ಅಕ್ಯುರೆಸ್ಟ್ AH ಅಂತ ಹೈ ಡ್ರಾಪ್ಸ್. ಇದು ಕಣ್ಣು ನಂದು ಏನಂದ್ರೆ ನಿದ್ದೆ ಬಂದ್ರೆ, ತಲೆ ಕೆಳಗೆ ಇಟ್ಕೊಂಡಿದ್ರೆ, ಆಮೇಲೆ ತುಂಬಾ ಟಯರ್ಡ್ ಆದ್ರೆ ಅವಾಗ ಕಣ್ಣು ರೆಡ್ ಆಗುತ್ತೆ. ಆಮೇಲೆ ಸಿಟ್ಟು ಬಂದ್ರೆ ಎಲ್ಲ ರೆಡ್ ಆಗುತ್ತೆ. ಅದರಿಂದ ನಾನು ಇದು ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಗ್ಲಾಸ್ ತೆಗೆದಾಗ ನಂದು ಕಣ್ಣು ಬಂದು ಬ್ಲಡ್ ರೆಡ್ ಆಗುತ್ತೆ, ಅಂದ್ರೆ ನೋಡಕ್ ಭಯ ಆಗತ್ತಾರ. ಅದರಿಂದ ಇದೊಂದು ನಂದು ಯಾವಾಗಲೂ ಜೊತೆಲೆ ಕ್ಯಾರಿ ಮಾಡ್ತೀನಿ, ಹೈ ಡ್ರಾಪ್ಸ್. ಇದು ಬಂದು ಲಿಪ್ ಬಾಂಬ್ ಅಷ್ಟೇ. ಇದು ಒಳಗಡೆ ಇರೋದು ವೈಟ್ ಕಲರ್. ಇದನ್ನ ಹಿಂಗ್ ಹಚ್ಕೊಂಡ್ರೇನೆ ನನ್ ತುಟಿ ಪಿಂಕ್ ಇದೆ. ಯಾಕಂದ್ರೆ ನಾನು ಸಿಗರೇಟ್ ಅಭ್ಯಾಸ ಆಗ್ಲಿ ಯಾವೆಲ್ಲ ಏನು ಇಲ್ವೇ ಇಲ್ಲ. ನಾನು ಬಿಯರ್ ಒಂದು ಬಿಟ್ಟು ಇನ್ನೇನು ಕುಡಿಯಲ್ಲ. ಬಿಯರ್ನು ನಿನ್ನೆ ನೈಟ್ ಪಾರ್ಟಿ ಮಾಡಿದೆ, 2 ಬಿಯರ್ ಅಷ್ಟೇ. ಆದ್ರೆ ನಾನು ಡಿಗ್ರಿವರೆಗೂ ಕುಡಿಯೋರ್ನ ಕುಡಿಬೇಡಿ, ಅದ್ರ ಬದಲು ಉಚೆ ಕುಡೀರಿ ಅಂತ ಕುಡಿಯೋರ್ನ ಕುಡ್ಸೋದ್ ಬಿಡ್ಸಿದೀನಿ. ಸಿಗರೇಟ್ ಸೇದೋರ್ನ ಸಿಗರೇಟ್ ಕುಡ್ಸೋದ್ ಬಿಡ್ಸಿದೀನಿ. ಆತರ ಅದಕ್ಕೆ ಡೆಡ್ ಅಗೇನೆಸ್ಟ್. ಆದ್ರೆ ಬಿಯರ್ ಬಂದು ಸುಮ್ನೆ ಇದಕ್ಕೋಸ್ಕರ, ಅಂದ್ರೆ 6 ತಿಂಗಳಿಗೋ 3 ತಿಂಗಳು ಫ್ರೆಂಡ್ಸ್ ಸೇರಿದಾಗ ಮಾತ್ರ ಕಂಪ್ನಿಗೋಸ್ಕರ ಸುಮ್ನೆ ನೀರ್ ಕುಡ್ದಂಗೆ 1-2 ಕುಡಿತೀನಿ ಅಷ್ಟೇ. ಅದನ್ನು ಅಡಿಟ್ ಇಲ್ಲ. ಕುಡಿದೇ ಇದ್ರೆ ಹಾಗಲ್ಲ, ಆತರ ಎಲ್ಲ ಏನಿಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.